ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರು ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕರಿಗಿರಿ ಕ್ಷೇತ್ರ ದೇವರಾಯನದುರ್ಗದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕರಿಗಿರಿ ಕ್ಷೇತ್ರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವವು ಮಧ್ಯಾಹ್ನ ಭಕ್ತಾದಿಗಳ ಹರ್ಷೋದ್ಗಾರದ ನಡುವೆ ಗರುಡ ಬಂದು ರಥವನ್ನ ಪ್ರದಕ್ಷಿಣೆ ಹಾಕಿದ ನಂತರ ವಿದ್ಯುಕ್ತವಾಗಿ ನೆರವೇರಿತು. ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ, ಶಾಸಕ ಬಿ ಸುರೇಶ್ ಗೌಡ, ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕೆವಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ, ತಹಶೀಲ್ದಾರ್ ರಾಜೇಶ್ವರಿ, ದೇವಾಲಯದ ಕಾರ್ಯನಿರ್ವಾಹಕಾಧಿಕಾರಿ ಎಸ್ಟಿ ಸುನೀಲ್ ಕುಮಾರ್ ಅವರು ಈ ಲಕ್ಷ್ಮೀ ನರಸಿಂಹಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ನಂತರ ರಥೋತ್ಸವಕ್ಕೆ ಚಾಲನೆ ಸಿಕ್ಕಿತು. ರಥೋತ್ಸವದ ಅಂಗವಾಗಿ ಮುಂಜಾನೆ ಶ್ರೀ ಸ್ವಾಮಿಗೆ ಅಭಿಷೇಕ ನೆರವೇರಿತು. ದೇವರು ಮತ್ತು ರಥಕ್ಕೆ ವಿವಿಧ ಬಗೆಯ ಹೂಗಳಿಂದ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ವಿಶೇಷ ಧಾರ್ಮಿಕ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು 8 ಗಂಟೆಯ ನಂತರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಭಕ್ತರ ಮನೆಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಕೆಯಾದ ನಂತರ ಮಧ್ಯಾಹ್ನ ರಥದ ಬಳಿ ಬಂದ ದೇವರನ್ನ ರಥಕ್ಕೆ ಕೂರಿಸಲಾಯಿತು. ರಥಕ್ಕೆ ಗರುಡ ಪ್ರದಕ್ಷಿಣೆ ಹಾಕಿದ ನಂತರ ಭಕ್ತರ ಜೈಕಾರ ವೇದ ಘೋಷಣೆಯೊಂದಿಗೆ ರಥವನ್ನ ಮುಂದಕ್ಕೆ ಎಳೆಯಲಾಯಿತು. ರಥದ ಗಾಲಿಗಳು ಮುಂದಕ್ಕೆ ಚಲಿಸುತ್ತಿದ್ದಂತೆ ನೆರೆದಿದ್ದ ಭಕ್ತರ ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಭಕ್ತಾದಿಗಳು ರಥಕ್ಕೆ ಹೂವು, ಬಾಳೆಹಣ್ಣು, ದವಸ ಎಸೆಯುವ ಮೂಲಕ ತಮ್ಮ ಹರಕೆ ತೀರಿಸಿಕೊಂಡರು. ರಥೋತ್ಸವದಲ್ಲಿ ಪಾಲ್ಗೊಳ್ಳಲು ಬಂದ ಭಕ್ತಾದಿಗಳಿಗೆ ಅಲ್ಲಲ್ಲಿ ಕೊಪ್ಪಲು ಹಾಕಿಕೊಂಡಿದ್ದ ಭಕ್ತರು ಪಾನಕ, ಮಜ್ಜಿಗೆ ನೀಡಿ ಅವರ ದಣಿವನ್ನ ತಣ್ಣಗಿಸಿದ್ರು. ಹಾಗೆಯೇ ದೇವಾಲಯದ ವತಿಯಿಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಲಾಗಿತ್ತು. ರಥೋತ್ಸವದಲ್ಲಿ ರಾಜ್ಯದ ವಿವಿಧೆಡೆಗಳಿಂದ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ರು. ನ್ಯೂಸ್ ಡೆಸ್ಕ್ ಅಮೋಘ್ ಟಿವಿ ತುಮಕೂರು. ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಕೊನೆಯ ಎಚ್ಚರಿಕೆ. ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲವೇ ರಾಜೀನಾಮೆ ನೀಡಿ ಎಂದು ಶಿರಾದಲ್ಲಿ ಮಾಜಿ ಸಮಾಜ ಕಲ್ಯಾಣ ಸಚಿವ ಎನ್ ಮಹೇಶ್ ಒತ್ತಾಯಿಸಿದ್ದಾರೆ. ಒಳ ಮೀಸಲಾತಿಗಾಗಿ ಒತ್ತಾಯಿಸಿ ಹರಿಹರದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿ ಸ್ಥಳದಿಂದ ಶಿರಾನಗರಕ್ಕೆ ಆಗಮಿಸಿದ ಕ್ರಾಂತಿಕಾರಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ದೇಶದಲ್ಲಿ ಕಾಂಗ್ರೆಸ್ ಪಕ್ಷ 1950ರಿಂದ ಇಲ್ಲಿಯವರೆಗೆ ಸಂವಿಧಾನದ ಪರವಾಗಿ ನಡೆದುಕೊಂಡಿಲ್ಲ. ಸಂವಿಧಾನಕ್ಕೆ ದೊಡ್ಡ ಅಪಪ್ರಚಾರ ಮಾಡಿರುವುದು ಕಾಂಗ್ರೆಸ್ ಪಕ್ಷ. ಇಷ್ಟೊಂದು ಉರಿ ಬಿಸಿಲಿನಲ್ಲಿ ಹೋರಾಟಗಾರರು ಪಾದಯಾತ್ರೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪವೂ ಕಾಳಜಿ ಇಲ್ಲ, ಮಾನವೀಯತೆ ಇಲ್ಲವೇ ಇಲ್ಲ. ಇದೊಂದು ಮಾನವೀಯತೆ ಇಲ್ಲದ ಸರ್ಕಾರ. ಬಿಜೆಪಿ ಸರ್ಕಾರದ ಆದೇಶ ಸರಿಯಾಗಿದೆ. ಅದರ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿ. ನಾಗಮೋಹನ್ ದಾಸ್ ಅವರು ಒಂದು ಮಧ್ಯಂತರ ಆದೇಶ ನೀಡಿ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೀಡಿರುವ ವರದಿ ಅನುಸಾರ ಕೇಂದ್ರಕ್ಕೆ ಶಿಫಾರಸು ಮಾಡುವಂತೆ ಆದೇಶ ನೀಡುವಂತೆ ಒತ್ತಾಯಿಸಿದ್ರು. ದಲಿತ ಮುಖಂಡ ಜೆಎನ್ ರಾಜಸಿಂಹ ಮಾತನಾಡಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಒಳ ಮೀಸಲಾತಿ ಜಾರಿ ಮಾಡುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದಿದ್ದೀರಿ. ನಿಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದರೂ ಒಳ ಮೀಸಲಾತಿಗೆ ಜಾರಿಗೆ ಮೀನಾಮೇಷ ಎಣಿಸುತ್ತಿದ್ದು, ನಿಮಗೆ ನೈತಿಕತೆ ಇದ್ದರೆ ಒಳ ಮೀಸಲಾತಿ ಜಾರಿ ಮಾಡಿ, ಇಲ್ಲದಿದ್ದರೆ ರಾಜೀನಾಮೆ ನೀಡಿ ಎಂದು ಒತ್ತಾಯಿಸಿದರು. ರಕ್ತವನ್ನು ಚೆಲ್ಲಿಯಾದರು ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಮಾದಿಗರಿಗೆ ದ್ರೋಹ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾದಿಗರಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ. ರಾಯಭಾಗ ತಾಲೂಕಿನ ಬೊಮ್ಮನಾಳ ಗ್ರಾಮದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮಹಿಳೆಯ ಸಾವು ಕಂಡುಬಂದಿದೆ. 25 ವರ್ಷದ ಸವಿತಾ ಕಣಕಿಗೋಡಿ ಸಾವಿಗೀಡಾದ ಮಹಿಳೆ. ಇವಳಿಗೆ 2 ಗಂಡು ಮಕ್ಕಳಿದ್ದು, ಗಂಡನ ಕುಡಿತ ಚಟದಿಂದ ದಿನಾಲೂ ಮನೆಯಲ್ಲಿ ಜಗಳವಾಗುತ್ತಿತ್ತು. ಕುಡಿದು ಬಂದು ಹೆಂಡತಿಯನ್ನ ಹೊಡೆದು ಕೊಂದಿದ್ದಾನೆ ಎಂದು ಮೃತ ಸವಿತಾನ ಸಹೋದರ ಆರೋಪ ಮಾಡಿದ್ದಾರೆ. ಇನ್ನು ಇದು ರಾಯಭಾಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹೇಳ್ರಿ, ನೀವು ಏನಾಗ್ಬೇಕ್ರಿ ಅವ್ರಿಗೆ? ನಾವು ಹುಡುಗಿ ಅನ್ನ ಏನಾಯ್ತು? ಹುಡುಗಿ ಊರ್ಲಿ ಹಾಕೊಂಡಿರತ್ತ ಅವ್ರು ಹೇಳ್ತಾರೆ. ನಾವು ಫೋನ್ ಅವ್ರು ಯಾರು ಮನೆಯವ್ರು ಫೋನ್ ಹಚ್ಚಿಲ್ರಿ. ನಮ್ಗೆ ಹೊರಗಿನವ್ರು ಬಂದ ಫೋನ್ ಹಚ್ಚಿದ ಬಳಕ್ರಿ ನಾವು ಬಂದಿವ್ರಿ. ಬರ್ಗುಡ್ದಲ್ಲಿ ಊರ್ಲಿ ಹಾಕೋದಿಲ್ಲ, ಏನೂ ಇಲ್ಲ. ತಂದ ಮನುಷ್ಯರ ಊರಲ್ಲಿ ಹಾಕೊಂಡಿದ್ರೆ ಹಂಗೆ ಇರ್ಬೇಕ್ರಲ್ಲ. ಎಷ್ಟು ಗಂಟೆಗೆ ಆಗೈತೆ ಅಂತಾರೆ? ನಮ್ಮ ಅವ್ರ ಹೇಳ್ತಾರೋ 10-10ವರೆಗೆ ಆಗೈತೆ ಹೇಳ್ತಾರೆ ರಾತ್ರಿ. ಹಾಂ ರೀ, ನಮ್ಗೆ 1 ಗಂಟೆಗೆ ಫೋನ್ ಮಾತ್ರ 12ವರೆಯಿಂದ 1 ಆ ಟೈಮ್ದಾಗ. ನೀವು ಯಾವಾಗ ನೋಡಿದ್ರಿ? ನಮಗೆ ಫೋನ್ ಹತ್ತಾಣ ಬಂದಿವ್ರಿ ನಾವು. ಅದ ಎಷ್ಟು ಗಂಟೆ ಇಳಿಸಿದಾಗ ನೋಡಿರಿ ನೀವು? ಹಾಂ, ಇಲ್ಲಿ ನಾವು ಬರ್ಕೊಡ್ದು ಇಳಿಸಿರಿ. ಇಳಿಸಿ ಅವ್ರು ಯಾರು ಮನ್ಯಾಗ ಒಬ್ರು ಇಲ್ರಿ. ಇರ್ಬೇಕಾಗಿದ್ರಲ್ಲ, ಆಕೆ ಮಾಡ್ಕೊಂಡಿದ್ರೆ ಇರ್ಬೇಕಾಗಿದ್ರಿ. ಹಾಂ,
ಯಾರು ಗಣಸು ಮಕ್ಕಳು ಯಾರೂ ಇಲ್ಲ. ಅಪ್ಪ ಎಲ್ಲ ಮಗ ಇಲ್ಲಿ 2 ಮಂದಿ ಮಕ್ಕಳಲ್ಲಿ ಯಾರೂ ಇಲ್ಲ ಇಲ್ಲಿ. ನಿಮ್ಮ ಹೆಸರೇನು ರೀ? ವಿಠ್ಠಲ್ ಸತ್ಯಪ್ಪ ಕರಿವಳಿ. ನಿಮ್ಮ ತಂಗಿ ಏನ್ರಿ ಅವ್ರು? ಹಾಂ, ಸವಿತಾ ನಮ್ಮ ತಂಗಿ. ಅವ್ರ ಹೆಸರೇನ? ಸವಿತಾ. ಗಂಡನ ಹೆಸರು? ಬೀರಪ್ಪ ಕಣ್ಕಿ ಕೊಡಿ. ಈಗ ನಿಮಗೆ ಏನಂತ ಅನಿಸ್ತೈತೆ ಅದು? ಇದು ಮುದ್ದಮ್ಮ ಮಾಡ್ಯಾರ್ರಿ ಸರ್. ಅವ್ರ ಮಾಡ್ಯಾರ್ರಿ. ಊರಲ್ಲಿ ಹಾಕೊಂಡಿದ್ರ ಹಂಗೆ ಇರ್ಬೇಕಾಗಿತ್ರಿ ಸರ್. ಅಂತ ಹುಡುಗರು ಎಷ್ಟು ಅದಾವ್ರಿ? 2 ಗಂಡು ಹುಡುಗರದಾರ. ಎಷ್ಟು ವರ್ಷ ಆಯ್ತು ಮದುವೆ ಮಾಡಿಬಿಟ್ಟು? ಒಂದು 12 ವರ್ಷ ಆತ್ರಿ. ಎಲ್ಲ ಚಲೋ ಇದ್ರೇನ್ರಿ? ಈಗ ಹೆಂಗಾಗೈತಿ ಸರ? ಇಲ್ಲ ಅವತ್ತು 2-3 ಸಲ ಇವ್ರು ಜಗಾಡಿ ಇಲ್ಲ ಅವತ್ತು ಡ್ರಿಂಕ್ಸ್ ಮಾಡೋದು ಸರ್. ಹೆವಿ ಡ್ರಿಂಕ್ಸ್ ಅದಾವನ್ರಿ. ಹೇಳಿ ಸಾಕಾದ್ರಿ ಸರ್. ನಾವು ಒಂದು 2-3 ಸಲ ಇಲ್ಲ ನೋಡಿ ಹಿರಿಯರನ್ನ ಕೂಡಿಸಿ ಎಲ್ಲ ಹೇಳಿದ್ರಿ. ಹಂಗೇನೋ ತರಾಸಿದ್ರೆ ಇಲ್ಲ ನಮ್ಮ ತಂಗಿ ನಿಲ್ಪ ನಿಮ್ದು ನೀವು ಕರ್ಕೊಂಡು ಹೋಗ್ರಪ್ಪ ಅಂತ ಹೇಳಿಬಿಡ್ಬೇಕಾಗಿತ್ತು. ಈಗ ನ್ಯಾಯ ಮಾಡಿದ್ರಿ? ಹಾಂ ರೀ. ಕೋಲಾರದಲ್ಲಿ 299ನೆಯ ಯೋಗಿ ನಾರಾಯಣ ಕೈವಾರ ತಾತಯ್ಯ ಜಯಂತಿಗೆ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಚಾಲನೆ ನೀಡಿದರು. ಕೋಲಾರ ನಗರದ ಟೇಕಲ್ ವೃತ್ತದಲ್ಲಿನ ಕೈವಾರ ತಾತಯ್ಯನವರ ಪ್ರತಿಮೆಗೆ ಪೂಜೆ ಸಲ್ಲಿಸಿ ಪಲ್ಲಕ್ಕಿ ಮೆರವಣಿಗೆಗೆ ಚಾಲನೆ ನೀಡಿ ಟ್ರ್ಯಾಕ್ಟರ್ ಓಡಿಸಿದ ಪಲ್ಲಕ್ಕಿ ಮೆರವಣಿಗೆಯಲ್ಲಿ ತಮಟೆ ವಾದ್ಯಕ್ಕೆ ಭರ್ಜರಿ ಡ್ಯಾನ್ಸ್ ಮಾಡಿದ ಸಂಸದ ಮಲ್ಲೇಶ್ ಬಾಬು, ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಇವತ್ತು ಕಾಲಜ್ಞಾನಿ ಕೈವಾರದ ಶ್ರೀ ಕ್ಷೇತ್ರದ ಯೋಗಿ ನಾರಾಯಣರ 299ನೇ ಜಯಂತಿ ಉತ್ಸವ ಕೋಲಾರ ಜಿಲ್ಲಾ ಕೇಂದ್ರ ಆಗಿರೋದ್ರಿಂದ ಬಹಳ ವಿಜೃಂಭಣೆಯಿಂದ ಇಡೀ ಸಮಾಜ ಒಗ್ಗೂಡಿ ಬಹಳಷ್ಟು ಹಳ್ಳಿಗಳ ಕಡೆಯಿಂದ ಕೂಡ ಪಲ್ಲಕ್ಕಿಗಳು ಬಂದು ಈ ಕ್ಷೇತ್ರದ ಜನಪ್ರತಿನಿಧಿಗಳು, ಶಾಸಕರುಗಳು ಮತ್ತು ನಮ್ಮ ಸಂಸದರಾದಂತಹ ಮಲ್ಲೇಶ್ ಬಾಬು ಅವರು ಇನ್ನ ಎಲ್ಲಾ ಜಾತಿ ಜನಾಂಗದ ಮುಖಂಡರು ಕೂಡ ಬಂದು ಈ ಒಂದು ಸಂದರ್ಭ ಮಗಳನ್ನ ಪ್ರೀತಿ ಮಾಡಬೇಡ, ಹಿಂದೆ ಹೋಗ್ಬೇಡ ಎಂದು ಪುಂಡ ಯುವಕನಿಗೆ ಹೇಳಿದ್ದೆ ತಪ್ಪಾಯ್ತು ನೋಡಿ. ಯುವತಿಯ ಅಪ್ಪನ ಕೊಲೆಯ ಮುಹೂರ್ತ ಇಟ್ಟಿದ್ದ ಪಾಗಲ್ ಪ್ರೇಮಿ ಹಾಗೂ ಸ್ನೇಹಿತರು ರಸ್ತೆ ಮಧ್ಯೆ ಕೊಲೆಗೆ ಯತ್ನಿಸಿ ಇದೀಗ ಜೈಲು ಪಾಲಾಗಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಮಾತು ಹೇಳೋದೇ ತಪ್ಪಾಗುತ್ತೆ ನೋಡಿ. ಮಗಳ ಹಿಂದೆ ಬಿದ್ದು ಪೀಡಿಸಬೇಡ, ಬಿಟ್ಬಿಡು ಎಂದು ಒಳ್ಳೆ ಬುದ್ಧಿ ಮಾತು ಹೇಳಿದ್ದ ಯುವತಿಯ ಅಪ್ಪನನ್ನೇ ಮುಗಿಸಲು ಪಾಗಲ್ ಪ್ರೇಮಿ ಹಾಗೂ 2 ಸ್ನೇಹಿತರು ಯತ್ನಿಸಿದ್ದಾರೆ. ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ನಿವಾಸಿ ರಾಮಸ್ವಾಮಯ್ಯ ರೇಷ್ಮೆ ಕೃಷಿ ಮಾಡಿಕೊಂಡು ತಾನಾಯ್ತು ತನ್ನ ಕೆಲಸವಾಯಿತು ಎಂದು ಜೀವನ ನಡೆಸುತ್ತಿದ್ದಾರೆ. ಆದರೆ ಇಲ್ಲಿ ಹೊನ್ನೇನಹಳ್ಳಿ ಗ್ರಾಮದ 28 ವರ್ಷದ ಸುನಿಲ್ ರಾಮಸ್ವಾಮಯ್ಯ ಅವರ ಮಗಳ ಹಿಂದೆ ಬಿದ್ದು ಕೊಡಬಾರದ ಕೆಲಸ ಕೊಡ್ತಿದ್ದಾನೆ. ನೀನೇ ಬೇಕು ಎಂದು ಕಳೆದ 2.5 ತಿಂಗಳಿಂದ ಪೀಡಿಸುತ್ತಿರುವ ಪಾಗಲ್ ಪ್ರೇಮಿ ಸುನಿಲ್ ಕಾಟಕ್ಕೆ ಯುವತಿಯ ಮನೆ ಪೋಷಕರು ಹೈರಾಣಾಗಿ ಹೋಗಿದ್ದಾರೆ. ಇನ್ನು ಆರೋಪಿ ಸುನಿಲ್ ಕೆಲಸ ಕಾರ್ಯವಿಲ್ಲದೆ ಗ್ರಾಮದಲ್ಲಿ ಓಡಾಡಿಕೊಂಡಿದ್ದು ಮನೆಯವರ ಮಾತನ್ನ ಲೆಕ್ಕಿಸದೆ ಹುಡುಗಿಯರನ್ನ ಚುಡಾಯಿಸುವ ಕೆಲಸವನ್ನೇ ರೂಢಿಸಿಕೊಂಡಿದ್ದಾನೆ. ಕೊಲೆಗೆ ಸಾಥ್ ಕೊಟ್ಟವರಲ್ಲಿ ಮನೋಜ್ ಕುಮಾರ್ ಕೋಲಾರದ ಉರಿಗಿಲಿ ಗ್ರಾಮದವನಾಗಿದ್ದು, ಮತ್ತೊಬ್ಬ ಆರೋಪಿ ಯಶವಂತ್ ಯಾದವ್ ಕೋಲಾರದ ವಿನೋಬನಗರದ ನಿವಾಸಿಯಾಗಿದ್ದಾನೆ. ಇನ್ನು 3 ಆರೋಪಿಗಳು ಈ ಹಿಂದೆ ಕೆಲ ಕ್ರಿಮಿನಲ್ ಮೊಕದ್ದಮೆಗಳಲ್ಲಿ ಭಾಗಿಯಾಗಿರುವುದು ಬೆಳಕಿಗೆ ಬಂದಿದೆ. ಮೊದಲ ಆರೋಪಿ ಸುನಿಲ್ ಹಾಗೂ 3ನೆಯ ಆರೋಪಿ ಮನೋಜ್ ಕುಮಾರ್ ಸಣ್ಣ ಪುಟ್ಟ ಗಲಾಟೆಗಳಲ್ಲಿ ಆರೋಪಿಗಳಾಗಿದ್ದು, ಇನ್ನು ಯಶವಂತ್ ಯಾದವ್ ಖ್ಯಾತ ಚಲನಚಿತ್ರ ನಟ ದಿವಂಗತ ವಜ್ರಮುನಿ ಅಳಿಯನ ಕಿಡ್ನಾಪ್ ಪ್ರಕರಣದಲ್ಲಿ ಭಾಗಿಯಾದವನು ಎಂದು ಕೋಲಾರ ಗ್ರಾಮಾಂತರ ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಠಾಣಾ ವ್ಯಾಪ್ತಿಯಲ್ಲಿ ಬರುವ ಹೊನ್ನೇನಹಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಈ ರಾಮಸಾಮಯ್ಯ ಅನ್ನೋ ಒಬ್ಬರಿಗೆ 3 ಜನ ಬಂದ್ಬಿಟ್ಟು ಅಡ್ಡಗಟ್ಟಿ ಅವರಿಗೆ ಲಾಂಗು ಮಚ್ಚವನ್ನು ತೋರಿಸಿ ಜೀವ ಬೆದರಿಕೆಯನ್ನು ಹಾಕಿ ಅವರಿಗೆ ಹಲ್ಲೆ ಮಾಡಿ ಹೋಗ್ತಾರೆ. ಈ ಒಂದು ಕೇಸನ್ನು ನಾವು ಪರಿಶೀಲಿಸಿದಾಗ ಈ ಯಾರು A1 ನಮ್ಮಲ್ಲಿ ಸುನಿಲ್ ಅಂತ ಇದ್ದಾನೆ, ಅವನು ಮತ್ತು ಈ ಫಿರ್ಯಾದಿದಾರರ ಮಗಳಿಗೆ ಒಂದು ಪ್ರೀತಿ ಇರುತ್ತೆ. ಅವರು ತಂದೆ ಅವನ ಕರ್ತವ್ಯವನ್ನು ಮಾಡಿದ್ದಾನೆ, ಅವರಿಗೆ ಬುದ್ಧಿ ಮಾತನ್ನು ಹೇಳಿ
ಇದರಲ್ಲೆಲ್ಲ ಇನ್ವಾಲ್ವ್ ಆಗೋದು ಬೇಡ ಅಂತ ತಿಳಿಸಿ ಅವನಿಗೆ ಕಳಿಸ್ಕೊಟ್ಟಿದ್ರು. ಇದು ಆಲ್ರೆಡಿ ಇದು HAL ಅಲ್ಲಿ ಬೆಂಗಳೂರು ಸಿಟಿ ಲಿಮಿಟ್ಸಲ್ಲಿ ಒಂದು FIR ಆಗಿ ಅದರಲ್ಲಿ ಅವನು ಅರೆಸ್ಟ್ ಆಗಿದ್ದ. ಆದ್ರೂ ಬಿಡದಲ್ಲೇ ಇವಾಗ ಮತ್ತೆ ಇಲ್ಲಿ ನಮ್ಮ ಲಿಮಿಟ್ಸಲ್ಲಿ ಇವನು ಮತ್ತೆ ಇನ್ನೂ ಇಬ್ಬರನ್ನ ಕರ್ಕೊಂಬಂದಿದ್ದ. ಒಬ್ಬ ಬಂದ್ಬಿಟ್ಟು ಯಶವಂತ್ ಅಂತ, ಇವನು ಸುಮಾರು ಒಂದು 4 ಹಳೆ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿದ್ದು. ಪರಪ್ಪನ ಅಗ್ರಹಾರ ಕೇಸಲ್ಲಿ ವಜ್ರಮುನಿ ಅವರ ಅಳಿಯ ಅವನು ಎಲ್ಲಿ ಅರೆಸ್ಟ್ ಆಗಿದ್ದ, ಕಿಡ್ನ್ಯಾಪ್ ಆಗಿದ್ದ. ಆ ಕೇಸಲ್ಲಿ ಇವನ್ನ ಅರೆಸ್ಟ್ ಮಾಡಿದ್ರು. ಇನ್ನೊಬ್ಬ ಬಂದ್ಬಿಟ್ಟು ಮನೋಜ್ ಅಂತ, ಇವನು ಇತ್ತೀಚೆಗೆ ಶುರು ಮಾಡ್ಕೊಂಡಿರೋದು, ಇದು ಅವನ ಮೊದಲನೇ ಕೇಸು. ಈ ಒಂದು ನಿಟ್ಟಿನಲ್ಲಿ ನಾವು ಕೋಲಾರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಿಂದ ಎಲ್ಲ ನಮ್ಮ ಸಿಬ್ಬಂದಿ ಮತ್ತು ಆಫೀಸರ್ಸು ಒಳ್ಳೆ ಕೆಲಸ ಮಾಡಿ ಇವರು 3 ಜನನ ಅರೆಸ್ಟ್ ಮಾಡಿ ಜೇಸಿ ಮಾಡಿದ್ದಾರೆ. ಅವರು ಗುಂಡ್ಲುಪೇಟೆ ಇಂದಿರಾ ಕ್ಯಾಂಟೀನ್ ಗ್ಯಾರಂಟಿ ಯೋಜನೆಗಳ ನಡುವೆ 4 ದಿನಗಳಿಂದ ಬಂದ್ ಆಗಿದೆ. ನೌಕರರಿಗೆ ಕಳೆದ 4 ತಿಂಗಳಿನಿಂದ ವೇತನ ಇಲ್ಲ, ವಿದ್ಯುತ್ ಬಿಲ್ ಕೂಡ ಕಟ್ಟಿಲ್ಲ. ಗ್ಯಾರಂಟಿ ಯೋಜನೆಗಳ ನಡುವೆ ಬಡವಾದ ಇಂದಿರಾ ಕ್ಯಾಂಟೀನ್. ದುಬಾರಿ ದುನಿಯಾದಲ್ಲಿ 5 ರೂಗೆ ತಿಂಡಿ 10 ರೂಗೆ ಊಟ ಸಿಗುತ್ತಿದ್ದರಿಂದ ಹೆಚ್ಚಿನ ಮಂದಿಗೆ ನೆರವಾಗಿದ್ದ ಕ್ಯಾಂಟೀನ್ ಬಂದ್ ಆಗಿರುವುದಕ್ಕೆ ಕನ್ನಡ ಪರ ಹೋರಾಟಗಾರ ಮುನೀರ್ ಪಾಷಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಸ್ತೆ ಎಲ್ಲರಿಗೂ. ಇದು ಇಂದಿರಾ ಕ್ಯಾಂಟೀನ್ ಅಂತ ಮಾಡಿದ್ದು ಬಡವ್ರಿಗೆ ತುಂಬ ಅನುಕೂಲ ಆಯಿತು. ಇಲ್ಲಿದ್ದವರು ಎಲ್ಲ ಬಂದ್ಬಿಟ್ಟು 5 ರೂಪಾಯಿ 10 ರೂಪಾಯಿ ಕೊಟ್ಬಿಟ್ಟು ತಿನ್ಕೊಂಡು ಹೋಗ್ತಿದ್ರು. ಅಂಥ ಕ್ಯಾಂಟೀನ್ ಮುಚ್ಚಿಬಿಟ್ಟಿದ್ದಾರೆ. ಇದು ತೆಗೆದುಬಿಟ್ಟು ಬೇಕಾದ್ರೆ 5 ಗ್ಯಾರಂಟಿಗಳು ಕೊಟ್ಟಿದ್ರಲ್ಲ, ಅದರಲ್ಲಿ 1 ಗ್ಯಾರಂಟಿ ಆದರೂ ಕ್ಯಾನ್ಸಲ್ ಮಾಡಿದರೆ ಇದಕ್ಕೆ ಆಗ್ಬೋದಾಗಿದೆ ಆ ದುಡ್ಡು. 5 ಗ್ಯಾರಂಟಿಲಿ ಇರೋರು ಹೋಯ್ತಿದ್ದಾರೆ, ಇಲ್ಲಿದ್ದವರು ಹೋಯ್ತಿದ್ದಾರೆ. ಅದು ಉಪಯೋಗಕ್ಕೆ ಬರೋಲ್ಲ. ಇದು ಬಡವ್ರು ತಿನ್ನೋರು. ಇದು ಇರೋರು ಬಂದು ಯಾವ ರೀತಿ ತಿನ್ನಲ್ಲ. ಬಡವರು ಈ ಕೂಲಿ ಮಾಡೋರು, ಈ ರೋಡ್ಲಿ ಮನೆ ಕಳೋರು, ಅಕ್ಕಪಕ್ಕ ಕೆಲಸ ಮಾಡೋರು, ಈ 10 ರೂಪಾಯಿ 5 ರೂಪಾಯಿ ಭಿಕ್ಷೆ ಬೇಡ್ಬಿಟ್ಟು ಬಂದು ತಿನ್ನೋರಿಗೆ ಇದು ಇಂದಿರಾ ಕ್ಯಾಂಟೀನ್ ಮಾಡಿರೋದು. ಅದು ಬಿಟ್ಬಿಟ್ಟು 5 ಗ್ಯಾರಂಟಿಗೆ ದುಡ್ಡು ಮಡಗಿದವ್ರು ಇದಕ್ಕೆ ಇಂದಿರಾ ಕ್ಯಾಂಟೀನ್ಗೆ ದುಡ್ಡು ಮಡ್ಕೋಕೆ ಆಗ್ಲಿಲ್ಲ ಅವ್ರ ಕೈಲಿ. ಬಡವ್ರಿಗೆ ಮೇನು ಹೊಟ್ಟೆಗೆ ಬೇಕು, ಗ್ಯಾರಂಟಿ ಏನೋ ಬೇಕಾಗಿಲ್ಲ. ಓಡಾಡೋಕ್ಕೆ ಇರೋರು ಓಡಾಡ್ತಿದ್ದಾರೆ, ಆಧಾರ ಕಾರ್ಡು ಇಲ್ಲಿದ್ದವರು ಓಡಾಡ್ತಿದ್ದಾರೆ. ಇಲ್ಲಿಗೆ ಮಾತ್ರ ದುಡ್ಡು 5 ರೂಪಾಯಿ 10 ರೂಪಾಯಿದವ್ರು ಮಾತ್ರ ಇಲ್ಲಿಗೆ ಬರೋದು. ಲಕ್ಷಾಂತರ ರೂಪಾಯಿ ಮಡಗಿರೋರು ದೊಡ್ಡವ್ರು ಹೋಟ್ಲಿಗೆ ಹೋಗ್ತಾರೆ. ಬಸ್ಲಿ ಹಂಗಿಲ್ಲ, ಇರೋರು ಇಲ್ಲಿದ್ದವರು ಒಂದರಲ್ಲೇ ಪ್ರಯಾಣ ಮಾಡ್ತಿರ್ತಾರೆ. ದಯವಿಟ್ಟು ಇದಕ್ಕೆ ಸರ್ಕಾರವರಾಗಲಿ ನಮ್ಮಲ್ಲಿ ML ಅವರಾಗಲಿ ದಯವಿಟ್ಟು ಇದು ಮಾಡಿಬಿಟ್ಟು ನೋಡ್ಬಿಟ್ಟು ಇದು ತಿರ್ಗಾ ಇಂದಿರಾ ಕ್ಯಾಂಟೀನು ಓಪನ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮದು ಕಡನಾಡು ಯುವ ಶಕ್ತಿ ಅಂತ ತಾಲೂಕು ಅಧ್ಯಕ್ಷ ಮುನೀರ್ ಪಾಷಾ. ನಮಸ್ಕಾರ. ನೋಡಿ, ಗುಂಡ್ಲುಪೇಟೆನಲ್ಲಿ ಇಂದಿರಾ ಕ್ಯಾಂಟೀನ್ ಅಂದ್ಬಿಟ್ಟು ಓಪನ್ ಮಾಡಿದ್ದಾರೆ. ಬಡವರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ, ಸ್ಕೂಲ್ ಮಕ್ಕಳಿಗೆ ಏನೋ ಒಂದು ಸೌಲಭ್ಯ ಆಗ್ತಾಯಿತ್ತು. ಬೆಳಗಿನಾಗ 5 ರೂಪಾಯಿ ತಿಂಡಿ ಸಿಗುತ್ತೆ ಅಂತ ಮನೆಯಿಂದ ಆಸೆಯಾಗಿ ಬರ್ತಾಯಿದ್ರು. ಮಧ್ಯಾಹ್ನ ಊಟ 10 ರೂಪಾಯಿ ಸಿಗುತ್ತೆ ಅಂತ. ಆಲ್ಮೋಸ್ಟ್ ಒಂದು 5 ತಿಂಗಳಾಯ್ತು ಇದು ನಿಂತೋಗಿ. 6 ತಿಂಗಳಲ್ಲೇ ನಾನು ಬಂದು ವಿಚಾರಿಸ್ಬೇಕಾದ್ರೆ ಯಾಕೆ ಇಡ್ಲಿ ಮಾಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ ಅಂತ ಕೇಳಿದಾಗ ಜಿಲ್ಲಾಧಿಕಾರಿಗಳಿಗೆ ನಾವು 4 ಸರಿ ಮನವಿ ಕೊಟ್ಟಿದ್ದೀವಿ. ಆದ್ರೂ ಅವರು ನಮ್ಮ ಇಂದಿರಾ ಕ್ಯಾಂಟೀನ್ ಬಗ್ಗೆ ಸಂಸ್ಥೆ ಇಲ್ಲ, ಕರೆಂಟ್ ಇಲ್ಲ, ನಾವು ಹೆಂಗೆ ಮಾಡೋಕ್ಕಾಗುತ್ತೆ ಅಂತ. ಮತ್ತು ಸಿಬ್ಬಂದಿ ವರ್ಗದವ್ರು ಕೇಳಿದಾಗ ನಮಗೆ ಸಂಬಳನೇ ಆಗಿಲ್ಲ 3 ತಿಂಗಳಿಂದ. ತರಕಾರಿ ತಗೊಳ್ಳೋಕ್ಕೂ ಕೂಡ ನಮಗೆ ಇದಾಗ್ತಾಯಿಲ್ಲ ಅಂತೆಲ್ಲ ಸುಮಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಲ್ರೆಡಿ ನಮ್ಮ ಜಿಲ್ಲೆಯಲ್ಲಿ 4 ಇಂದಿರಾ ಕ್ಯಾಂಟೀನ್ಗಳು ನಿಂತೋಗಿದೆ. ಅದರಲ್ಲಿ ಇವಾಗ ಬೇರೆ ಹೊಸದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಉದ್ಘಾಟನೆ ಮಾಡೋಕ್ಕೆ ಹೊಸ ಇಂದಿರಾ ಕ್ಯಾಂಟೀನು ಅಣ್ಣೂರು ಕೇಂದ್ರದಲ್ಲಿ ರೆಡಿಯಾಗಿದೆ. ಮೊದಲು ಇರೋಂಥ ಹಳೇದಕ್ಕೆ ಮಾನ್ಯತೆ ಕೊಡ್ಬಿಟ್ಟು ಆಮೇಲೆ ಹೊಸದು. ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.